ಸಂಡೇ ವ್ಲಾಗ್ನಲ್ಲಿ ನಿಮ್ಮ ಜೊತೆ ನಾನು ಶಿಲ್ಪ ಕುಕಿಂಗ್ ವ್ಲಾಗ್ಗೋಸ್ಕರ. ಸೊ ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲು ಅಂದರೆ ಆಲೂ ಗೋಬಿ ಗ್ರೇವಿ ಗೀ ರೈಸು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಲೂ ಗ್ರೇವಿ ಮಸಾಲೆಗೆ ಬೇಕಿರೋ ಇಂಗ್ರೀಡಿಯೆಂಟ್ಸ್ನ ನಾನು ಫಸ್ಟು ತೋರಿಸ್ತೀನಿ. ಮಿನಿ ಆಲೂ ತೊಗೊಂಡಿದ್ದೀನಿ ನಾನು. ಮಾಮೂಲಿ ಆಲೂಗೆಡ್ಡೆ ಬೇಕಾದ್ರೂ ತೊಗೋಬೋದು ನೀವು. ಮಿನಿ ಆಲೂ ಹಾಕಿದ್ರೆ ಹಂಗಂಗೆ ಹಾಕ್ಬೋದು ಅಂತ ಅಷ್ಟೇ. ಆಲೂ ತೊಗೊಂಡಿದ್ದೀನಿ, ಸಿಪ್ಪೆ ತೆಗೆದಿರೋದು. ಗೋಬಿ ಅರಿಶಿನ ಮತ್ತು ಬಿಸಿನೀರಲ್ಲಿ ಒಂದ್ಸರಿ 1-2 ಮಿನಿಟ್ಸ್ ತೊಳೆದ್ಬಿಟ್ಟು ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ದಿಸ್ ಇಸ್ ರೆಡಿ. ಆ್ಯಂಡ್ ಮತ್ತು ಇಲ್ಲಿ ಟೊಮೆಟೊ ಬ್ಯಾಡಿಗೆ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ 2 ಮಿನಿಟ್ಸ್ ನೆನೆಸಿದ್ದೀನಿ. ಯಾಕೆಂದರೆ ಕಲರ್ ಚೆನ್ನಾಗಿ ಬರುತ್ತೆ ಗ್ರೈಂಡ್ ಮಾಡಿದಾಗ ಅಂತಂದ್ಬಿಟ್ಟು. ಟೊಮೆಟೊ, ಬ್ಯಾಡಿಗೆ ಮೆಣಸಿನ್ಕಾಯಿ, ಹುರಿಗಡಲೆ, ಕಡಲೆಪುಪ್ಪು ಈ ಮೂರನ್ನೂ ಗ್ರೈಂಡ್ ಮಾಡಿ ತೊಗೋಬೇಕು. ನೆಕ್ಸ್ಟು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿನ ಗ್ರೈಂಡ್ ಮಾಡಿ ತೊಗೋಬೇಕು. ಒಗ್ಗರಣೆಗೆ ನೆಕ್ಸ್ಟು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೇ ಲೀಫು ಅಂದರೆ ಪಲಾವ್ ಎಲೆ, ಧನಿಯಾದ ಪುಡಿ, ಅಚ್ಕಾರದ ಪುಡಿ, ಕೊತ್ತಂಬರಿ ಮತ್ತು ಇದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟು ಚೀಸ್. ನಾನು ಅಮೂಲ್ ಅವ್ರ ಚೀಸ್ ತೊಗೊಂಡಿದ್ದೀನಿ. ನೀವು ಯಾವ ಚೀಸ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಯಾವ ಥರ ಮಾಡೋದು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನಾನು. ಯಾವ ಥರ ಮಾಡೋದು ಅಂತ ನೆಕ್ಸ್ಟ್. ಈಗ ಫಸ್ಟು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಬೇಕು. ಎಣ್ಣೆ ಯಾವುದನ್ನೇ ಯೂಸ್ ಮಾಡ್ತೀರಾ ಆ ಎಣ್ಣೆ ಹಾಕಿ. ಯಾಕೆಂದರೆ ಗ್ರೇವಿ ಕೆಳಗಡೆ ತಳ ಕಚ್ಚಬಾರ್ದು ಮತ್ತು ಟೇಸ್ಟ್ ಬರಬೇಕು ಅಂದರೆ ಯಾವುದಕ್ಕೆ ಆಯಿಲ್ ಹಾಕ್ಬೇಕು, ನಾವು ಹಾಕಲೇಬೇಕು, ಕಡಿಮೆ ಮಾಡೋಕ್ಕಾಗಲ್ಲ. ಸೊ ಎಣ್ಣೆ ಹಾಕಿದ್ದೀನಿ. ಅದು ಸ್ವಲ್ಪ ಹೀಟಾಗಿ ಸ್ವಲ್ಪ ಕಾದ್ಮೇಲೆ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. 1-2 ಪಲಾವ್ ಎಲೆ. ಹಸಿಮೆಣ್ಸಿನ್ಕಾಯಿ ಕಡಿಮೆ ಹಾಕ್ಕೊಳ್ಳಿ, ಸುಮ್ಮನೆ ಟೇಸ್ಟ್ಗೋಸ್ಕರ ಅಷ್ಟೇ. ಯಾಕೆಂದರೆ ನಾನಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ, ಅಚ್ಕಾರದ ಪುಡಿ ಎರಡೂ ತೊಗೊಂಡಿದ್ದೀನಿ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ 1-2 ಟೇಸ್ಟ್ಗೋಸ್ಕರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗಲಿ ಆಯಿಲಲ್ಲಿ. ಈಗ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗ್ತಾಯಿದೆ. ಅದಾಗುವಾಗ ಇದು ಸ್ವಲ್ಪ ಕಟ್ ಮಾಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಸೊ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಆ ಎಲೆ ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆಗ್ತಿದ್ದಂಗೆ ಇದೇನು ಈರುಳ್ಳಿ ಆಗ್ತಿದ್ದಂಗೆ ನಾನು ಆಗಲೇ ತೋರಿಸಿದ್ದೆ, ಇದು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು. ಇದನ್ನು ಕೂಡ ಹಾಕ್ತೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಫ್ರೈ ಆಗಲಿ. ನೋಡಿ ಈ ಥರ ಆಯಿಲ್ ಮತ್ತು ಅದು ಎಲ್ಲ ಕ್ಲೀನಾಗದು ಫ್ರೈ ಆಗಬೇಕು. ಸ್ವಲ್ಪ ಅದು ಫ್ರೈ ಆಗ್ತಿದ್ದಂಗೆ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ, ಟೊಮೆಟೊ ಮತ್ತು ಕಡಲೆ 3 ಮಾಡಿರೋ ಪೇಸ್ಟು. ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದು ಸ್ವಲ್ಪ ಹಿಂಗೆ ಕುದಿ ಬರ್ತಿದ್ದಂಗೆನೇ ನಾವೇನಿಲ್ಲಿ ತೊಳೆದು ಇಟ್ಕೊಂಡಿದ್ದೀವಲ್ಲ ಬೇಬಿ ಆಲೂಗೆಡ್ಡೆ ಮತ್ತು ಹೂಕೋಸು, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲಿ. ಸ್ವಲ್ಪ ಒಂದೇ ಒಂದು ಕುದಿ ಬರಲಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಏನು ಕಲರ್ ಈ ಥರ ಅಂದರೆ ನಾನು ಹೇಳಿದ್ನಲ್ಲ, ಬ್ಯಾಡಿಗೆ ಮೆಣಸಿನ್ಕಾಯಿನ ಸ್ವಲ್ಪ ಬಿಸಿನೀರಲ್ಲಿ ನೆನೆ ಹಾಕಿ ನೀವು ರುಬ್ಬೋದ್ರಿಂದ ಈ ಥರ ಒಳ್ಳೆ ಕಲರ್ ಬರುತ್ತೆ, ಗ್ರೇವಿಗೆ ನ್ಯಾಚುರಲ್ ಕಲರ್ ಬರುತ್ತೆ. ಈಗ ಇದಕ್ಕೆ ಧನಿಯಾದ ಪುಡಿ, ಮೆಣಸಿನ್ಕಾಯಿ ಪುಡಿ 2 ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡೋಣ. ಈಗ ನೀರು ನೋಡ್ಕೊಂಡು ಹಾಕಿದ್ಮೇಲೆ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಈಗ ನಾನು ಹೇಳಿದ್ದೆ ಚೀಸ್ ಈಸ್ ಅ ಮೇನ್ ಇಂಗ್ರೀಡಿಯೆಂಟ್ ಅಂತ. ಚೀಸ್ನ ಈ ಥರ ಕಟ್ ಮಾಡ್ಕೊಳ್ಳಿ, ಯಾಕೆಂದರೆ ಅದು ಅಲ್ಲಲ್ಲೇ ಇನ್ನು ಇದಾಗ್ಬಿಡುತ್ತೆ. ಚೀಸ್ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕ್ಬಿಡಿ. ಕೊತ್ತಂಬರಿನೂ ಲಾಸ್ಟಲ್ಲಿ ಹಾಕಬೇಕು ಅಂತಿಲ್ಲ, ಕುಕ್ಕರಲ್ಲಿ ಕೂಗಿದ್ರೇ ಅದು ಚೆನ್ನಾಗಿ ಬರೋದು. ಗ್ರೇವಿ ಆಯ್ತಲ್ವಾ, ಈಗ ಗೀ ರೈಸ್ ಮಾಡೋದು ಹೇಗೆ ಅಂತ ನಾನು ಸಿಂಪಲ್ ಮೆಥಡ್, ನನ್ನ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಯಾವ ಥರ ಬೇಕಾದ್ರೂ ಗೀ ರೈಸ್ನ ಮಾಡ್ಬೋದು.
ಮೇಯ್ನಾಗಿ ಬೇಕಿರೋದು ಎಣ್ಣೆ ಮತ್ತು ತುಪ್ಪ, ಅದು ಹಾಕ್ಬೇಕಾದ್ರೆ ತೋರಿಸ್ತೀನಿ. ಪಲಾವ್ ಸೆಟ್ಗಳು ಬೇಕು. ಏನು, ಏಲಕ್ಕಿ, ಮರಾಠ ಮೊಗ್ಗು, ಕಲ್ಲು ಹೂವು, ಮೆಣಸು, ಸೋಂಪು, ಜೀರಿಗೆ 2 ಹಾಕಿದ್ದೀನಿ ನಾನು, ಲವಂಗ, ಚಕ್ಕೆ, ಬೇ ಲೀಫ್, ಪಲಾವ್ ಎಲೆ, ಒಗ್ಗರಣೆಗೆ ಮತ್ತು ಹಸಿ ಮೆಣಸಿನ್ಕಾಯಿ ನಾನು ಪೇಸ್ಟ್ ಮಾಡ್ಕೊಂಡಿಲ್ಲ, ಕಟ್ ಮಾಡಿ ತೊಗೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ, ಈರುಳ್ಳಿ ಸ್ವಲ್ಪ ನೆನೆ ಒಗ್ಗರಣೆಗೆ, ಮತ್ತು ಗ್ರೈಂಡ್ ಮಾಡೋಕ್ಕೋಸ್ಕರ ಇದನ್ನೆಲ್ಲ ಈಗ ಹರ್ಕೋಬೇಕು. ಏನು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಒಂದ್ಸಲಿ ಪೇಸ್ಟ್ ಮಾಡಬೇಕು. ಇನ್ನೊಂದ್ಸಲಿ ಕಾಯಿ ಹಾಲು ತೆಕ್ಕೋಬೇಕು. ಕಾಯಿ ಹಾಲು ರುಬ್ಬೋದು ಗೊತ್ತೇ ಹಿಂಗಲ್ವ, ಬರೀ ಕಾಯಿ ಮಾತ್ರ ರುಬ್ಬಿಟ್ಟು ಕಾಯಿ ಹಾಲು ತೆಕ್ಕೋಬೇಕು. ಮಾಮೂಲಿ ಹಾಲು 1 ಗ್ಲಾಸ್ ಹಾಕಬೇಕು. ಈ ಹಾಲು ಗೀ ರೈಸಿಗೆ ಟೇಸ್ಟ್ ಕೊಡುತ್ತೆ, ಕಲರ್ ಕೊಡುತ್ತೆ. ಲಾಸ್ಟಲ್ಲಿ ಪುದೀನ ಮತ್ತು ಕೊತ್ತಂಬರಿ ಹಾಕಿ ಲಿಡ್ ಕ್ಲೋಸ್ ಮಾಡೋಕ್ಕೆ. ನಾನಿವತ್ತು ಇದಕ್ಕೆ ಬಳಸ್ತಾ ಇರೋದು ಬಾಸುಮತಿ ರೈಸು, ದಾವದವ್ರದ್ದು ಬಳಸ್ತಾ ಇದ್ದೀನಿ. ಇಂಡಿಯಾ ಗೇಟ್ ಬರುತ್ತೆ, ದಾವತ್ ಬರುತ್ತೆ, ಇನ್ನು ಬೇಕಾದಷ್ಟು ಕ್ವಾಲಿಟಿ ಇದ್ದಾವೆ. ದಾವತ್ ಅವ್ರದ್ದು ಬಳಸ್ತಾ ಇದ್ದೀನಿ ನಾನು. ನೀವು ಬೇಕಾದ್ರೆ ಮಾಮೂಲಿ ಅಕ್ಕಿಲಿ ಕೂಡ ಮಾಡ್ಬೋದು. ನಾನೀಗ ಈ ಬಾಸುಮತಿ ರೈಸ್ ಜೊತೆಗೆ ನಮ್ಮ ಸೋನಾ ಮಸೂರಿ ರೈಸ್ ಕೂಡ, ಈಗ ಇದನ್ನು ನೀವು 1 ಗ್ಲಾಸ್ ಆಫ್ ಬಾಸುಮತಿ ರೈಸ್ ತೊಗೊಂಡ್ರೆ 1/4 ಲೋಟದಷ್ಟು ನಮ್ಮ ಸೋನಾ ಮಸೂರಿ ರೈಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ನಾನು. ಕೆಲವರು ಬರೀ ಗೀ ರೈಸ್ನ ಬರೀ ಇದೇ ಅಕ್ಕಿಲೇ ಮಾಡ್ತಾರೆ, ಇದರಲ್ಲೂ ಕೂಡ ಮಾಡ್ಬೋದು. ಸೊ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಈಗ ಸ್ಟಾರ್ಟ್ ಮಾಡೋಣ ಮಾಡೋಕ್ಕೆ. ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೂ ಅಷ್ಟೇ ಎಣ್ಣೆ 3 ಟೇಬಲ್ ಸ್ಪೂನಷ್ಟು ಹಾಕಬೇಕು ಎಣ್ಣೆನ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನು, ಅಥವಾ ನಿಮಗೆ ಟೇಸ್ಟ್ ತುಪ್ಪದ ಬೇಕು ಗೀ ರೈಸ್ಗೆ ಅನ್ನೋದಾದರೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋಬೇಕು. ಈಗ ನಾನು ತೋರಿಸಿದ್ನಲ್ಲ ಪಲಾವ್ ಸೆಟ್ ಎಲ್ಲನೂ, ಬೇ ಲೀಫು, ಚಕ್ಕೆ, ಲವಂಗ ಎಲ್ಲ ಒಟ್ಟಿಗೆ ಹಾಕಿ ಪರವಾಗಿಲ್ಲ, ಮೆಣಸು, ಕಲ್ಲುವು, ಸೋಂಪು ಕಾಳು, ಜೀರಿಗೆ ಎಲ್ಲನೂ ಹಾಕ್ಬಿಡಿ ಒಂದ್ಸಲಿ ಅದನ್ನು ಹಾಕ್ಬಿಟ್ಟು, ಅದು ಎಣ್ಣೆನಲ್ಲಿ ಟೇಸ್ಟ್ ಬಿಡಬೇಕು, ಎಣ್ಣೆ ಮತ್ತು ತುಪ್ಪದಲ್ಲಿ. ಆ ಥರ ಇದನ್ನು ಫ್ರೈ ಮಾಡ್ಕೊಳ್ಳಿ ಫಸ್ಟು. ಇದಾದಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕಬೇಕು. ಅದು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೆ ಸಾಕು, ತುಂಬ ಇದಾಗಬಾರ್ದು, ಈರುಳ್ಳಿ ಫ್ರೈ ಆಗಬಾರ್ದು, ಮೀಡಿಯಮ್ ಫ್ರೈ ಆಗಲಿ ಸಾಕು. ಫ್ರೈ ಆಗಲಿ ಇದು. ಈಗ ಈರುಳ್ಳಿ ನೋಡಿ ಇಷ್ಟು ಬ್ರೌನ್ ಆಗಿದೆ. ಇದಕ್ಕೀಗ ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ತೋರಿಸಿದ್ನಲ್ಲ ಅದ್ರ ಪೇಸ್ಟ್ ಹಾಕ್ತಾಯಿದ್ದೀನಿ. ಅದು ಕೂಡ ಎಣ್ಣೆ ಮತ್ತು ತುಪ್ಪದಲ್ಲಿ ಕ್ಲೀನಾಗಿ ಫ್ರೈ ಆಗಬೇಕು. ಒಂದು 2 ಮಿನಿಟ್ಸ್ ಬಿಟ್ಟರೆ ಸಾಕು. ಇದು ಫ್ರೈ ಆಗಲಿ. ಕೆಲವರು ಗೋಡಂಬಿ ಹಾಕುತ್ತಾರೆ, ಬೇಕಾದ್ರೆ ಗೋಡಂಬಿ ಹಾಕ್ಬಿಡಿ, ನೀವು ತುಪ್ಪ ಜೊತೆಲಿ ಹಾಕ್ಕೋಬೋದು. ಈಗ ನೋಡಿ ಇದು ಈ ಥರ ಫುಲ್ಲು ಹೊಂದ್ಕೋಬೇಕು ಎಣ್ಣೆಗೆ ಮತ್ತು ತುಪ್ಪಕ್ಕೆ. ಇದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಧನಿಯಾದ ಪುಡಿ ಹಾಕ್ತಾಯಿದ್ದೀನಿ ನಾನು. 1 ರಿಂದ 1/4 ಸ್ಪೂನಷ್ಟು ಹಾಕಿ, ಬೇರೆ ಏನೋ ಗರಂ ಮಸಾಲ ಏನೋ ಹಾಕಲ್ವಲ್ಲ, ಬೇಕು ಅದು. ಅದಾದಮೇಲೆ ಪುದೀನ ಮತ್ತು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಎಲ್ಲ ನೀವು ಇದರಲ್ಲೇ ಫ್ರೈ ಮಾಡ್ಕೋಬೇಕು, ಎಣ್ಣೆ ಮತ್ತು ತುಪ್ಪದಲ್ಲೇ ಫ್ರೈ ಆದ್ರೇ ಅದು ಚೆನ್ನಾಗಿ ಬಿಡೋದು. ಇದಾದಮೇಲೆ ನಾನು ಕಾಯಿ ಹಾಲು ಏನು ರುಬ್ಬಿಟ್ಟಿದ್ದೀನಿ ಅದನ್ನು ಕೂಡ ಹಾಕ್ತೀನಿ ಇದಕ್ಕೇನೆ, ಎಲ್ಲ ಒಟ್ಟಿಗೆ ಹಾಕ್ತೀನಿ. ಮತ್ತು ಬಾಸುಮತಿ ರೈಸು, ಆವಾಗಲೇ ಹೇಳಿದ್ದೆ ನಾನು, ಬಾಸುಮತಿ ರೈಸ್ ಹಾಕ್ತಾಯಿದ್ದೀನಿ. ನೀವು ಮಾಮೂಲಿ ಸೋನಾ ಮಸೂರಿ ಕೂಡ ಮಾಡ್ಬೋದು, ಓಕೆನಾ. ಇದನ್ನು ಒಂದ್ಸಲಿ ಕೈ ಆಡಿಸ್ಬೇಕು. ಈಗ ತುಂಬ ಇದು ಮಾಡಬೇಡಿ, ಬಾಸುಮತಿ ರೈಸು ಪುಡಿ ಆಗಿಬಿಡುತ್ತೆ. ಸೊ ತುಂಬ ಕಲಿಸೋವಂಥ ಅವಶ್ಯಕತೆ ಇಲ್ಲ. ಇಷ್ಟು 1 ಮಿನಿಟ್ ಬಿಡಿ ಈ ಥರ, ಅದು ಮಸಾಲೆ ಸ್ವಲ್ಪ ಹೊಂದ್ಕೊಳ್ಳಿ. ಈಗ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ. ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ, ಬಿಕಾಸ್ ನಾನು ಇದಕ್ಕೆ ಅಡ್ಜಸ್ಟ್ ಆಗಿರೋದ್ರಿಂದ ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ ಥರ ಉಪ್ಪು ಬೇಕೋ ಆ ಥರ ಉಪ್ಪನ್ನ
ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ. ಮೇನ್ ಇಂಗ್ರೀಡಿಯೆಂಟು ಇದಕ್ಕೆ ನಾನು ಹೇಳಿದೆ, ಕಲ್ಲರ್ಗೋಸ್ಕರ ಮತ್ತು ಟೇಸ್ಟ್ಗೋಸ್ಕರ 1 ಲೋಟ ಹಾಲು ಹಾಕ್ತಾಯಿದ್ದೀನಿ. ಕಾಯಿಸಿರೋದಲ್ಲ, ಹಸಿ ಹಾಲನ್ನೇ ಹಾಕ್ತಾಯಿದ್ದೀನಿ. ಈಗ ನಿಮ್ಮ ಅಕ್ಕಿಗೆ, ನೀವು ಯೂಸ್ ಮಾಡೋ ಅಕ್ಕಿಗೆ ಯಾವ ಥರ ನೀರು ಬೇಕು ಆ ಥರ ಕನ್ಸಿಸ್ಟೆನ್ಸಿ ಮೆಥಡಲ್ಲಿ ಹಾಲು ನೀರು ಎಲ್ಲ ಅಳತೆ ಮಾಡಿ 2 ಕೂಗು ಬರೋಷ್ಟು ಕೂಗಿಸ್ಕೊಳ್ಳಿ. ಗೀ ರೈಸು ಹೇಗೆ ರೆಡಿ ಆಗುತ್ತೆ ನೋಡೋಣ. ಈಗ ರೆಡಿ ಇದೆ ಗೀ ರೈಸು ಗ್ರೇವಿ. ಹೇಗಿದೆ ಅಂತ ನನ್ನ ಮಗಳು ಹೇಳ್ತಾಳೆ ಇವತ್ತು. ಟೇಸ್ಟ್ ಅನಿಸಿ. ಸೂಪರ್ ಆಗಿದೆ, ಎಲ್ಲ ಚೆನ್ನಾಗಿದೆ. ಗ್ರೇವಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಗ್ರೇವಿನೂ ಸೂಪರ್ ಆಗಿದೆ, ರೈಸೂ ಚೆನ್ನಾಗಿದೆ, ಎಲ್ಲ ಸೂಪರ್.